ಏನು ಈ ದಿವಸ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಕಾವಲು ಪಡೆ ಶಿವಮೊಗ್ಗದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಇದ್ದೀವಿ ಅಂತ. ವಿಶೇಷ ಏನಂದ್ರೆ ಎಲ್ಲ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ ಹಾವಳಿ ತುಂಬಾ ವಿಪರೀತವಾಗಿದೆ. ಇದು ಸರ್ಕಾರಕ್ಕೂ ಗೊತ್ತು, ಅಧಿಕಾರಿಗಳು ಗೊತ್ತು, ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೂ ಗೊತ್ತಿರೋ ವಿಚಾರನೆ. ಆದ್ರೂ ಸರ್ಕಾರ ಕಣ್ಮುಚ್ಚಿರೋ ಕುಳಿತಿರೋ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿರೋ ವಿಚಾರ ನೋಡಿದ್ರೆ ಇದರಲ್ಲಿ ಎಲ್ಲರೂ ಶಾಮೀಲಾಗಿದ್ದಾರೆ ಅನ್ನೋದು ಮೇಲ್ನೋಟಿಗೆ ಗೊತ್ತಾಗುತ್ತೆ. ಏನಾಗಿದೆ ಅಂದ್ರೆ ಈಗ 1ನೇ ತರಗತಿ 10ನೇ ತರಗತಿವರೆಗೂ ಸರ್ಕಾರದಲ್ಲಿ ಪ್ರತಿಯೊಂದು ಸರ್ಕಾರಿ ಸ್ಕೂಲಲ್ಲಿ 1ರಿಂದ 10ನೇ ತರಗತಿ ವ್ಯಾಸಂಗ ಕೊಡಬೇಕು ಅಂತೇಳಿ ನಾವು ಕೇಳ್ಕೊತೀವಿ. ಆಮೇಲೆ ಕಾಲೇಜ್ ಬೇಕಾದ್ರೆ ಯಾವ್ದಾದ್ರು ಮಾಡ್ಕೊಳ್ಳಿ ಬೇಕಾರೆ ಅಡ್ಡಿ ಇಲ್ಲ. ಅಲ್ಲಿವರೆಗೂ ಪ್ರತಿಯೊಂದು ಸಂಸ್ಥೆಗಳಲ್ಲೂ ಎಜುಕೇಶನ್ ಸರ್ಕಾರಿ ಶಾಲೆಗಳಲ್ಲೇ ಮಾಡಬೇಕು ಅಂತೇಳಿ ಹೇಳಕ್ ಇಷ್ಟಪಡ್ತೀವಿ. ಯಾಕೆಂದ್ರೆ ಈ ಕೆಳವರ್ಗ ಮತ್ತು ಮಧ್ಯಮ ವರ್ಗ ಜನ ಇದ್ದಾರೆ, ಇವತ್ತು ಮಕ್ಕಳಿಗೆ ಇದು ವಿದ್ಯಾಭ್ಯಾಸ ಮರೀಚಿಕೆ ಆಗಿದೆ. ಏಕೆಂದ್ರೆ ಎಲ್ಲಾ ಏನು ಆಡಳಿತ ನಡೆಸ್ತಾ ಇದಾರಲ್ಲ, ಮಂತ್ರಿಗಳಾಗಿರ್ಬೋದು, ಮಿನಿಸ್ಟರ್ಗಳಾಗಿರ್ಬೋದು, ಪ್ರತಿಯೊಬ್ಬರದು ಒಂದೊಂದು ಸಂಸ್ಥೆಗಳೇ ಎಲ್ಲ ಅವರ ಮೊಮ್ಮಕ್ಕಳು ನೋಡ್ಕೊಂಡು ಬಳಸ್ಕೊಂತ ಹೋಗ್ತಾ ಇರೋದು. ಸಾರ್ವಜನಿಕವಾಗಿ ಯಾವುದೇ ಒಂದು ಬಡ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಸಹಕಾರ ಮಾಡುವಂತ ಸಂಸ್ಥೆಗಳು ಯಾವೂ ಇಲ್ಲ. ಹಂಗಾಗ್ಬಿಟ್ಟು ಈ ಮೂಲಕ ಹೇಳ್ತಾ ಇರೋದು, ಯಾವುದೇ ಖಾಸಗಿ ಸಂಸ್ಥೆಯಲ್ಲಿ ಹೆಚ್ಚು ಅವಳಿ ಮಾಡಿ ಡೊನೇಷನ್ ತಗೋತಾರೆ ವಿಚಾರ ಗೊತ್ತಾರೆ. ಇಲ್ಲಿಂದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಸಂಸ್ಥೆಗಳಿಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡುತ್ತೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶಿವಮೊಗ್ಗ. ಮಾಜಿ ಮಂತ್ರಿಗಳು, ಹಾಲಿ ಮಂತ್ರಿಗಳು ಏನಿದ್ದಾರೆ, ವಿಶೇಷವಾಗಿ 50-60 ವರ್ಷಗಳಿಂದ ಏನು ನಮ್ಮನ್ನು ಆಳುವಂತ ಏನು ರಾಜಕಾರಣಿಗಳಿದ್ದಾರೆ, ಅವರ ಮಕ್ಕಳು ಮೊಮ್ಮಕ್ಕಳ ಹೆಸರಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಕನ್ನಡ ಮಾಧ್ಯಮ ಶಾಲೆ